ನಗರದ ಹಾಸನಾಂಬ ಕ್ಷೇತ್ರದಲ್ಲಿ ವೆಲ್ ಪವರ್ ಆಫ್ ಯೂತ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಡಿಜೆ ಡ್ಯಾನ್ಸ್ ಸ್ಟುಡಿಯೋ ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯಮಟ್ಟದ ನೃತ್ಯ ಸ್ಪರ್ಧೆಯನ್ನು ಜನವರಿ 10 ಮತ್ತು 11ರಂದು ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಚಿದಾನಂದ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರದಂದು ಮಾತನಾಡಿದ ಅವರು, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನೂರಾರು ಸ್ಪರ್ಧಿಗಳು ಭಾಗವಹಿಸುವ ನಿರೀಕ್ಷೆ ಇದ್ದು, ನೃತ್ಯ ಕೇಂದ್ರದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಈ ನೃತ್ಯ ಸ್ಪರ್ಧೆಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಖ್ಯಾತಿಯ ರುದ್ರ ಮಾಸ್ಟರ್, ಜಿಮ್ನಾಸ್ಟಿಕ್ ಕ್ಷೇತ್ರದ ಪ್ರಸಿದ್ಧ ಚಿರಾಗ್ ಟೈಸನ್ ಸೇರಿದಂತೆ ಅನೇಕ ಗಣ್ಯರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಸ್ಪರ್ಧೆಯಲ್ಲಿ ಗ್ರೂಪ್ಸ್ ವಿಭಾಗವು ಓಪನ್ ಕ್ಯಾಟಗರಿಯಾಗಿದ್ದು, ಯಾವುದೇ ರೀತಿಯ ವಯೋಮಿತಿ ಅಥವಾ ವಿಭಾಗ ಇರುವುದಿಲ್ಲ. ಗ್ರೂಪ್ಸ್ ವಿಭಾಗದ ಪ್ರವೇಶ ಶುಲ್ಕ ರು 3,000 ಆಗಿದ್ದು, ಪ್ರಥಮ ಬಹುಮಾನ 40,000 ನಗದು ಹಾಗೂ ಟ್ರೋಫಿ, ದ್ವಿತೀಯ ಬಹುಮಾನ ರು 20,000 ನಗದು ಹಾಗೂ ಟ್ರೋಫಿ, ತೃತೀಯ ಬಹುಮಾನ ರು 10,000 ನಗದು ಹಾಗೂ ಟ್ರೋಫಿ ನೀಡಲಾಗುತ್ತದೆ. ಸೋಲೋ ವಿಭಾಗದಲ್ಲಿ ಸಬ್ ಜೂನಿಯರ್, ಜೂನಿಯರ್ ಮತ್ತು ಸೀನಿಯರ್ ಎಂಬ 3 ಕ್ಯಾಟಗರಿಗಳು ಇರುತ್ತವೆ. ಸೋಲೋ ವಿಭಾಗದ ಪ್ರವೇಶ ಶುಲ್ಕ ರು 1,000 ಆಗಿದೆ. ಸಬ್ ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಬಹುಮಾನ ರು 3,000 ಮತ್ತು ಟ್ರೋಫಿ, ದ್ವಿತೀಯ ಬಹುಮಾನ ರು 2,000 ಮತ್ತು ಟ್ರೋಫಿ, ತೃತೀಯ ಬಹುಮಾನ ರು 1,000 ಮತ್ತು ಟ್ರೋಫಿ ನೀಡಲಾಗುತ್ತದೆ. ಜೂನಿಯರ್ ಹಾಗೂ ಸೀನಿಯರ್ ವಿಭಾಗಗಳಲ್ಲಿ ಪ್ರಥಮ ಬಹುಮಾನ ರು 5,000 ಮತ್ತು ಟ್ರೋಫಿ, ದ್ವಿತೀಯ ಬಹುಮಾನ ರು 3,000 ರು ಮತ್ತು ಟ್ರೋಫಿ, ತೃತೀಯ ಬಹುಮಾನ ರು 1,000 ಮತ್ತು ಟ್ರೋಫಿ ನೀಡಲಾಗುತ್ತದೆ. ಕಾರ್ಯಕ್ರಮದ ವಿವರವಾಗಿ ಜನವರಿ 10 ಶನಿವಾರ ಹಾಸನ ಜಿಲ್ಲೆಯ ಮಕ್ಕಳಿಗೆ ಮಾತ್ರ ಸೋಲೋ ಡ್ಯಾನ್ಸ್ ಸ್ಪರ್ಧೆಗೆ ಅವಕಾಶ ನೀಡಲಾಗಿದ್ದು, ಜನವರಿ 11ರಂದು ಭಾನುವಾರ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸುವ ಮಕ್ಕಳಿಗೆ ಸೋಲೋ ಹಾಗೂ ಗ್ರೂಪ್ಸ್ ಡ್ಯಾನ್ಸ್ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ನಾವು ಹಾಸನಾಂಬ ಕಲಾಕ್ಷೇತ್ರದಲ್ಲಿ 2 ದಿನ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯನ್ನು ಆಯೋಜಿಸಿದ್ದೀವಿ. ಗ್ರೂಪ್ ಡ್ಯಾನ್ಸ್ಗೆ 40,000 ಪ್ರಥಮ ಬಹುಮಾನ ವಿತ್ ಟ್ರೋಫಿ, ದ್ವಿತೀಯ ಬಹುಮಾನ 20,000 ವಿತ್ ಟ್ರೋಫಿ, ತೃತೀಯ ಬಹುಮಾನ 10,000 ವಿತ್ ಟ್ರೋಫಿ. ಓಪನ್ ಕೆಟಗರಿ ಇರುತ್ತೆ, ಗ್ರೂಪಿಗೆ ಯಾವುದೇ ರೀತಿ ವಿಭಾಗಗಳಿರಲ್ಲ. ಸೋಲೋ ಡ್ಯಾನ್ಸಿಗೆ ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ಕೆಟಗರಿ ಇರುತ್ತೆ. ಸಬ್ ಜೂನಿಯರಿಗೆ 3,000, 2,000, 1,000 ಕ್ಯಾಶ್ ಪ್ರೈಸ್ ಇರುತ್ತೆ. ಜೂನಿಯರು ಮತ್ತು ಸೀನಿಯರಿಗೆ 5,000, 3,000, 1,000 ಕ್ಯಾಶ್ ಪ್ರೈಸ್ ಇರುತ್ತೆ. ಹಾಸನ ಜಿಲ್ಲೆಗೆ ವಿವಿಧ ಜಿಲ್ಲೆಗಳಿಂದ ಭಾನುವಾರ ಗ್ರೂಪ್ ಡ್ಯಾನ್ಸಿಗೆ ಒಂದು 15ರಿಂದ 20 ಟೀಮ್ಗಳು ನೇಮ್ ಕೊಟ್ಟಿದ್ದಾವೆ. ಹಾಸನ ಜಿಲ್ಲೆಯಲ್ಲಿ ಇರುವಂತಹ ಸೋಲೋ ತಂಡಗಳು ಶನಿವಾರ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕು. ಏಕೆ ಅಂತಂದರೆ ಭಾನುವಾರ ವಿವಿಧ ಜಿಲ್ಲೆಗಳಿಂದ ಸೋಲೋ ಡ್ಯಾನ್ಸಿಗೆ ಪರ್ಫಾರ್ಮೆನ್ಸ್ ಇರುತ್ತೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಏನಿದ್ದಾರೆ ಮಕ್ಕಳುಗಳೆಲ್ಲ ಅವರೆಲ್ಲ ಶನಿವಾರ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಭಾನುವಾರ ಬೇರೆ ಮಕ್ಕಳುಗಳೆಲ್ಲ ಬರೋದ್ರಿಂದ. ಆಮೇಲೆ ಈ ಕಾರ್ಯಕ್ರಮಕ್ಕೆ ರುದ್ರ ಮಾಸ್ಟ್ರು ಮತ್ತು ಚಿರಾಗ್ ಟೈಸನ್ ಅಂತ DKD ಬೆಂಗಳೂರಿಂದ ಬರ್ತಿದ್ದಾರೆ. ಆಮೇಲೆ ವಿವಿಧ ಗಣ್ಯರೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಹಾಗೂ ನೃತ್ಯ ಸ್ಪರ್ಧೆಗೆ ಎಲ್ಲ ಮಕ್ಕಳುಗಳು ಭಾಗವಹಿಸೋ ಮಕ್ಕಳುಗಳಿಗೆಲ್ಲ ಪ್ರಶಸ್ತಿ ಪತ್ರ ನೀಡಿ ವಿಜೇತರಿಗೆ ಅವತ್ತು ಭಾನುವಾರ ಸಂಜೆ ಬಹುಮಾನ ನೀಡೋ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ. ಎಲ್ಲ ಆಸಕ್ತಿ ಇರೋ ಪ್ರತಿಯೊಬ್ಬರು ಮಕ್ಕಳುಗಳಿಗೆ ಇದೊಂದು ದೊಡ್ಡ ವೇದಿಕೆ. ಹಾಸನದಲ್ಲಿ ನಂಬಿಟ್ಟು ಇನ್ಯಾರು ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಮಾಡ್ತಿಲ್ಲ, ನಾವೇ ದೊಡ್ಡ ವೇದಿಕೆ, ವರ್ಷಕ್ಕೊಂದ್ಸಲ ದೊಡ್ಡ ವೇದಿಕೆ ಕೊಡ್ತಿರೋದು. ಈ DKDಲೆಲ್ಲ ಯಾವ ಥರ ಆಯೋಜಿಸ್ತಾರೆ ಆ ಥರ ಆಯೋಜನೆ ಮಾಡಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಿರ್ತೀವಿ. ಎಲ್ಲ ಪ್ರತಿಯೊಬ್ಬರು ಆಸಕ್ತಿರೋ ಮಕ್ಕಳುಗಳು ಎಲ್ಲ ಭಾಗವಹಿಸಬೇಕೆಂದು ನಮ್ಮ ಟ್ರಸ್ಟ್ ಮುಖಾಂತರ ಮತ್ತು ಡ್ಯಾನ್ಸ್ ಕ್ಲಾಸ್ ಮುಖಾಂತರ ಕೇಳ್ಕೊಳ್ತಿದ್ದೀವಿ. ಥ್ಯಾಂಕ್ ಯು ಸರ್. ಟ್ರಸ್ಟ್ನ ಗೌರವಾಧ್ಯಕ್ಷ ಪ್ರಸಾದ್ ಮಾತನಾಡಿ, ಟ್ರಸ್ಟ್ನ ಅಧ್ಯಕ್ಷರಾದ ಚಿದು ಅವರ ನೇತೃತ್ವದಲ್ಲಿ ನಡೆಯುವ ಈ ಕಾರ್ಯಕ್ರಮವು ನೃತ್ಯ ಪ್ರತಿಭೆ ಹೊಂದಿರುವ ಮಕ್ಕಳಿಗೆ ಹಾಗೂ ಯುವ ಕಲಾವಿದರಿಗೆ ದೊಡ್ಡ ವೇದಿಕೆಯಾಗಲಿದೆ. ಈ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲ ಮಕ್ಕಳಿಗೂ ಪ್ರಶಸ್ತಿ ಪತ್ರ ನೀಡಲಾಗುವುದು. ನೃತ್ಯದಲ್ಲಿ ಆಸಕ್ತಿ ಇರುವ ಮಕ್ಕಳು ಹಾಗೂ ಯುವ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಬೇಕೆಂದು ವೆಲ್ ಪವರ್ ಆಫ್ ಯೂತ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಡಿಜೆ ಡ್ಯಾನ್ಸ್ ಸ್ಟುಡಿಯೋ ವತಿಯಿಂದ ಮನವಿ ಮಾಡುವುದಾಗಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ವೆಲ್ ಪವರ್ ಆಫ್ ಯೂತ್ ಚಾರಿಟಬಲ್ ಟ್ರಸ್ಟ್ನ ಜಿಲ್ಲಾ ಸಂಚಾಲಕ ತೇಜಸ್, ಉಪಾಧ್ಯಕ್ಷ ಅಪ್ಪು, ಇತಿಹಾಸ್, ಮನೋಜ್ ಇತರರು ಉಪಸ್ಥಿತರಿದ್ದರು.